ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸುಳ್ಳಿನ ಉಳಿವಿಗಾಗಿ ಹಲವು ಕಾರಣಗಳು ಹುಟ್ಟಿದ್ರೆ ಸತ್ಯದ ಉಳಿವಿಗಾಗಿ ಎಲ್ಲಾ ಕಾರಣಗಳು ಸಾಯಲೇಬೇಕು. ಸಂಬಂಧಗಳು ಮೂಕವಾದ್ರೆ ಮನಸ್ತಾಪ ಜನ್ಮ ತಳೆಯುತ್ತವೆ. ಮನಸ್ತಾಪ ಜನ್ಮ ತಳೆದ್ರೆ ಅಸೂಯೆಗಳು ಹೆಚ್ಚುತ್ತದೆ. ಅಸೂಯೆ ಹೆಚ್ಚಿದ್ರೆ ಅಂಧಾಕಾರ ಕವಿಯುತ್ತದೆ. ಅಂಧಾಕಾರ ಕವಿದ್ರೆ ಅಂತಃಕರಣ ಅಳಿಯುತ್ತದೆ. ಅಂತಃಕರಣ ಅಳಿದ್ರೆ ನಾನತ್ವ ಬೆಳೆಯುತ್ತದೆ. ನಾನತ್ವ ಬೆಳೆದ್ರೆ ನಿನ್ನಿಂದ ಸಕಲವು ದೂರ ಆಗ್ತದೆ. ಸಕಲವ ಕಳೆದುಕೊಂಡ ನಿನಗೆ ಜೀವನವೇ ಜಿಗುಪ್ಸೆ ಆಗ್ತದೆ. ಕಣ್ಣೀರಿನ ರುಚಿ ಹೇಗಿರ್ತದಂದ್ರೆ ಕಣ್ಣಿಗೆ ಸಪ್ಪೆಯಾಗಿ, ಬಾಯಿಗೆ ಉಪ್ಪಾಗಿ, ಹೃದಯಕ್ಕೆ ನೋವಾಗಿ, ಎದುರಿಗಿರುವವರಿಗೆ ತಮಾಷೆಯಾಗಿ, ಸ್ನೇಹಿತರಿಗೆ ನೋವಾಗಿ, ವಿರೋಧಿಗಳಿಗೆ ಹೆಮ್ಮೆಯಾಗಿ, ಹೃದಯ ಇಲ್ಲದವರಿಗೆ ಹಾಸ್ಯವಾಗಿ, ಹೃದಯ ಉಳ್ಳವರಿಗೆ ಅನುಕಂಪವಾಗಿ ಕಾಣ್ತದೆ. ಈ ಕಾಸಿನ ಲೋಕದಲ್ಲಿ ಪ್ರತಿ ಪೈಸೆಗೂ ಲೆಕ್ಕ ಉಂಟು. ಹೆತ್ತವರು ಬೇವಿನ ಮರವಿದ್ದಂತೆ. ಇದರ ಎಲೆಗಳು ಕಹಿಯಾಗಿರ್ಬೋದು, ಆದರೆ ನೆರಳು ಯಾವಾಗಲೂ ತಂಪಾಗಿರ್ತದೆ. ಹಿಂದಿನ ಕಾಲದ ಜೀವನವೇ ನೆಮ್ಮದಿಯಾಗಿದ್ದು, ಆರೋಗ್ಯವಾದದ್ದು, ಶ್ರೀಮಂತವಾದದ್ದು. ಈಗಿನ ಕಾಲದ ಜೀವನ ಅವಶ್ಯಕತೆ, ಅನಿವಾರ್ಯತೆ, ಆಡಂಬರ ಅಷ್ಟೇ. ಕಾಯಕ ಮರೆತವನು ದೇವರನ್ನ ಹುಡುಕಿ ಹೊರಟ. ಕಾಯಕ ಮಾಡುವವನು ತನ್ನ ಕಾಯಕವನ್ನೇ ದೇವರೆಂದುಕೊಂಡ. ಮನಸ್ಸೊಳಗೆ ಸಾವಿರ ಸಮಸ್ಯೆಗಳು, ಸವಾಲುಗಳಿದ್ದರೂ ಮುಖದ ಮೇಲಿನ ಒಂದೇ ಒಂದು ನಗು ಬದುಕನ್ನ ತುಸು ಮಟ್ಟಿಗಾದರೂ ಸುಂದರಗೊಳಿಸ್ತದೆ. ಭಕ್ತಿ ಎಂಬುದು ನಿಜವಾಗಿದ್ರೆ ನಾವು ಭಗವಂತನನ್ನ ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇರೋದಿಲ್ಲ. ಭಗವಂತನೇ ನಮ್ಮನ್ನ ಹುಡುಕಿಕೊಂಡು ಬರ್ತಾನೆ. ಕಲಿಯುವ ತಾಳ್ಮೆ ಇರಬೇಕು, ಇಲ್ಲದಿದ್ರೆ ಕಲಿಸುವ ಜಾಣ್ಮೆ ಇರಬೇಕು. ಎರಡೂ ಇಲ್ಲದಿದ್ರೆ ಕಲಿಯುವವರ ಮತ್ತು ಕಲಿಸುವವರ ನೋಡ್ಕೊಂಡು ತೆಪ್ಪಗಿರಬೇಕು. ದುಡ್ಡಿಗೆ ಇಡೀ ಜಗತ್ತೇ ಮಾತಾಡ್ತದೆ, ಆದರೆ ಒಳ್ಳೆಯ ಭಾವವಿರುವವರಿಗೆ ಆ ದೇವರೇ ಬಂದು ತಬ್ಬಿಕೊಳ್ತಾನೆ. ಅನ್ಯರ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚಿಸಿ. ಯಾಕಂದ್ರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನ ಕಸಿದುಕೊಂಡ ಕರ್ಮಫಲ ಘೋರವಾಗಿರ್ತದೆ. ನಮ್ಮ ಕಷ್ಟವನ್ನ ಕಂಡರೂ ಕಾಣದಂತೆ ಇರುವ ಕುರುಡು ಸಂಬಂಧಗಳಿಗೆ ಎಂದಿಗೂ ಕನ್ನಡಕ ತೊಡಿಸುವ ಪ್ರಯತ್ನ ಮಾಡಬಾರ್ದು. ಹಣ ಭಿಕ್ಷುಕನ ಬಳಿಯಿರುತ್ತೆ, ಆದರೆ ಗೌರವ ಮುಖ್ಯ. ಒಳ್ಳೆಯವರು ಯಾರಿಗೂ ಮೋಸ ಮಾಡೋದಿಲ್ಲ. ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗ್ತಾರೆ. ಯಾವ ವ್ಯಕ್ತಿ ನಿಮ್ಮ ಜೊತೆಗಿರುವನು, ಯಾವ ವ್ಯಕ್ತಿ ನಿಮಗೆ ತನ್ನ ಸಮಯವನ್ನು ಕೊಡುವನು, ಯಾವ ವ್ಯಕ್ತಿ ತನ್ನನ್ನೇ ತಾನು ನಿಮಗೆ ಸಮರ್ಪಿಸುವನು, ಆ ವ್ಯಕ್ತಿಯನ್ನ ಜೀವನದಲ್ಲಿ ಯಾವತ್ತೂ ಕಳ್ಕೋಬೇಡಿ. ಯಾರು ನಿಮಗೆ ಸಹಾಯ ಮಾಡ್ತಿದ್ದಾರೆ ಅವರನ್ನ ಮರೆತು ಬಿಡಬೇಡಿ. ಯಾರು ನಿಮ್ಮನ್ನ ಪ್ರೀತಿಸುತ್ತಿದ್ದಾರೆ ಅವರನ್ನ ದ್ವೇಷಿಸಬೇಡಿ. ಯಾರು ನಿಮ್ಮನ್ನ ನಂಬ್ತಾರೆ ಅವರಿಗೆ ಮೋಸ ಮಾಡಬೇಡಿ. ಸುಂದರವಾಗಿ ಅಲಂಕಾರ ಮಾಡಿದ ಸುಳ್ಳಿಗಿಂತ ಹರಿದ ಬಟ್ಟೆಯ ಸತ್ಯವೇ ಹೆಚ್ಚು ಶಕ್ತಿಶಾಲಿ. ಹುಡುಕುದಾದ್ರೆ ನಿಮ್ಮನ್ನು ಹಾರೈಕೆ ಮಾಡೋರನ್ನ ಹುಡುಕಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಿಮ್ಮನ್ನ ಬಳಸಿಕೊಳ್ಳುವುದಕ್ಕೆ ಸಾವಿರಾರು ಜನರು ನಿಮ್ಮನ್ನ ಹುಡುಕಿಕೊಳ್ತಾರೆ. ಯಾರು ತಮ್ಮ ಜೀವಮಾನವೆಲ್ಲ ಮತ್ತೊಬ್ಬರನ್ನ ಮಾತಿನಲ್ಲೇ ಹೀಯಾಳಿಸಿ ಸಾಯಿಸ್ತಾರೋ ಅಂಥವರು ತಮ್ಮ ಕೊನೆಯ ದಿನಗಳಲ್ಲಿ ಅತಿ ಕೆಟ್ಟ ಸಾವಿಗೆ ಒಳಗಾಗ್ತಾರೆ. ನೀವು ಯಾರನ್ನು ದ್ವೇಷಿಸಬೇಡಿ. ಯಾಕಂದ್ರೆ ಯಾವ ದ್ವೇಷ ನಿಮ್ಮಿಂದ ಬರ್ತದೆಯೋ ಅದು ಕೊನೆಗೆ ನಿಮಗೆ ಹಿಂತಿರುಗ್ತದೆ. ನೀವು ಪ್ರೀತಿಸಿದ್ರೆ ಆ ಪ್ರೀತಿಯೇ ಮರಳಿ ನಿಮಗೆ ಬಂದು ಸೇರ್ತದೆ. ಹೆತ್ತೋಳ ಕಾಲಡಿಯೇ ಪ್ರತಿದೇವರು ಉಂಟು, ಕೈ ಮುಗಿದು ತಲೆಬಾಗು, ಸ್ವರ್ಗ ನಿನಗುಂಟು. ಒಳ್ಳೆಯ ಉಡುಪು ತಾತ್ಕಾಲಿಕವಾಗಿ ವ್ಯಕ್ತಿಯನ್ನ ಬದಲಿಸ್ತದೆ, ಆದರೆ ಒಳ್ಳೆಯ ನಡತೆ ವ್ಯಕ್ತಿತ್ವವನ್ನು ಶಾಶ್ವತವಾಗಿ ರೂಪಿಸ್ತದೆ. ಪ್ರೀತಿ ಮತ್ತು ಸ್ನೇಹ ಇವೆರಡು ಹೃದಯವೆಂಬ ತೋಟದಲ್ಲಿ ಅರಳುವ ಹೂಗಳು. ಇವು ಕೊನೆಯವರೆಗೂ ಉಳಿಯಬೇಕಂದ್ರೆ ನಂಬಿಕೆ ಹಾಗೂ ಪ್ರಾಮಾಣಿಕತೆಯನ್ನು ನೀರು ಹಾಕಿ ಬೆಳೆಸಿದ್ರೆ ಶಾಶ್ವತವಾಗಿ ಉಳಿಯುವುದು. ಕೈಗೆಟುಕದ ಖುಷಿಯನ್ನ ಹುಡುಕುತ್ತಾ ಕಣ್ಣ ಮುಂದೆ ಇರೋ ಖುಷಿಯನ್ನ ಕಳೆದುಕೊಳ್ಬೇಡಿ. ನೀರು ಬೆಂಕಿಯಿಂದ ಬಿಸಿಯಾಗ್ತದೆ, ಆದರೂ ಕೂಡ ನೀರು ಬೆಂಕಿಯನ್ನ ಆರಿಸೋ ಗುಣವನ್ನ ಬಿಟ್ಟುಕೊಡೋದಿಲ್ಲ. ಹಾಗೆಯೇ ನಾವು ಎಂಥವರ ಜೊತೆ ಸೇರಿದ್ರೂ ಕೂಡ ನಮ್ಮತನವನ್ನ ಬಿಟ್ಟುಕೊಡಬಾರದು. ಸೋಲುಗಳಿಂದ ಯಾವತ್ತೂ ಕಂಗೆಡಬೇಡಿ. ಯಾಕಂದ್ರೆ ಅತ್ಯಂತ ಯಶಸ್ವಿ ಎನಿಸಿರುವ ಗಣಿತ ಆರಂಭವಾಗುವುದು ಶೂನ್ಯದಿಂದಲೇ. ಖುಷಿಯ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳೋದಿಲ್ಲ. ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗ್ತದೆ. ಇರುವೆಗಳು ಕೂಡ ಚಿನ್ನ, ಹಣದ ಹಿಂದೆ ಹೋಗೋದಿಲ್ಲ. ಅವುಗಳು ಹೋಗುವುದು ಸಿಹಿ ಇರುವ ಕಡೆ. ಅಂದಮೇಲೆ ಮೌಲ್ಯಗಳಿರುವುದು ಮನುಷ್ಯನ ವ್ಯಕ್ತಿತ್ವದಲ್ಲೇ ಹೊರತು ಅವನ ಬಳಿ ಇರುವ ಹಣ, ಆಸ್ತಿ, ಸಂಪತ್ತಿನಿಂದಲ್ಲ. ಕಷ್ಟ ನಷ್ಟಗಳು ಮೆಟ್ಟಿ ನಿಂತಾಗ ಮಾತ್ರ ನಮ್ಮಿಷ್ಟದ ಬದುಕನ್ನ ಪಡೆಯಲು ಸಾಧ್ಯ. ಬದುಕನ್ನ ಪ್ರೀತಿಸುತ್ತಾ ಸಾಗಿ, ಬದುಕು ನಮ್ಮನ್ನ ಪ್ರೀತಿಸುತ್ತೆ. ಸೋಲನ್ನು ನಗುತ್ತಾ ಸ್ವಾಗತಿಸಿ, ಗೆಲುವು ನಮ್ಮನ್ನ ಸ್ವಾಗತಿಸುತ್ತೆ. ನನ್ನದಲ್ಲ ಎನ್ನುವುದು ತಿಳಿದ ಮೇಲೂ ಅದನ್ನ ತುಂಬಾ ಹಚ್ಚಿಕೊಳ್ಬಾರ್ದು. ಅದು ವಸ್ತುವೇ ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ. ಮನುಷ್ಯನದು ಸ್ವಂತದೇನಿದೆ. ಜನ್ಮ ಬೇರೆಯವ್ರು ನೀಡಿದ್ದಾರೆ, ಹೆಸರು ಬೇರೆಯವರು ಇಟ್ಟಿದ್ದಾರೆ, ಶಿಕ್ಷಣ ಬೇರೆಯವರು ಕಲಿಸಿದ್ದಾರೆ, ಕೆಲಸವು ಬೇರೆಯವರು ಕೊಡ್ತಾರೆ, ನಾಳೆ ಸ್ಮಶಾನಕ್ಕೆ ಬೇರೆಯವರೇ ಹೊತ್ಕೊಂಡು ಹೋಗ್ತಾರೆ. ಹಾಗಾದ್ರೆ ವ್ಯರ್ಥ ಅಹಂಕಾರ ಯಾಕೆ? ಯಾವಾಗಲೂ ಒಳ್ಳೆಯ ಕರ್ಮದ ಬಗ್ಗೆ ಯೋಚಿಸಬೇಕಲ್ವೇ? ಕೊಟ್ಟಿರೋ ಮಾತನ್ನ ಉಳಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರೋದಿಲ್ಲ. ಬದುಕಿಗೊಂದು ಬಂಗಾರದ ಮಾತು,
ನೋವು ಕೊಟ್ಟವರಿಗೂ ನಗೆ ಮೀರಿಬಿಡು, ನಾನಿರೋದೇ ಹೀಗೆ ಎಂದು. ಅವರಿಗೂ ಅನಿಸಲಿ ನಾನು ಯಾಕೆ ಹೀಗೆ ಎಂದು. ಈ ಜಗತ್ತಿನಲ್ಲಿ ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿ ಆಗಿರುವುದೇ ಒಳ್ಳೆಯದು. ನಾವು ಎಲ್ಲರ ಖುಷಿಯನ್ನ ಬಯಸಬೇಕು, ಆದರೆ ನಮ್ಮ ಖುಷಿಗೆ ನಾವೇ ಶ್ರಮಿಸಿ ಖುಷಿ ಪಡಬೇಕು. ಹೇ ಪರಮಾತ್ಮ, ಸತ್ತಾಗ ಸಿಗುವಷ್ಟು ಪ್ರೀತಿ, ಗೌರವ, ಕರುಣೆ ಬದುಕಿದ್ದಾಗ ಯಾಕೆ ಸಿಗೋದಿಲ್ಲ? ನಂಬಿಕೆ, ಇದನ್ನ ಹೆಚ್ಚು ನಂಬಿದ್ರೆ ಸಿಗುವ ಉಡುಗೊರೆಯೇ ಮೋಸ. ಅಸೂಯೆ ಪಡುವವರಿಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರಿರೋದಿಲ್ಲ. ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರೋದಿಲ್ಲ. ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ನೀಡಿದ್ರೂ ವ್ಯರ್ಥ. ಹಾಗೆ ನಿನ್ನ ಜೀವನದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದ್ರೆ ನಿನ್ನ ಜೀವನವೇ ವ್ಯರ್ಥ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ, ಆತಂಕಗಳು, ಸಮಸ್ಯೆಗಳು ಎಲ್ಲವೂ ಎದುರಾಗ್ತವೆ. ಆದರೆ ನಂಬಿರುವ ದೇವರು ಅವರ ಜೀವನದ ದೋಣಿಯನ್ನ ಮುಳುಗಲು ಎಂದಿಗೂ ಬಿಡೋದಿಲ್ಲ. ಬಿಟ್ಟು ಹೋದವರ ಹಿಂದೆ ಹೋಗುವ ಅಭ್ಯಾಸ ನನಗಿಲ್ಲ. ನನ್ನ ತಿರಸ್ಕರಿಸಿದವರನ್ನು ಹುಡುಕುವ ಮನಸ್ಸು ನನಗಿಲ್ಲ. ಇವರೆಲ್ಲ ಇಲ್ಲದೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸಿಲ್ಲ. ಯಾಕಂದ್ರೆ ಯಾರು ಇಲ್ಲದೆ ಹೋದ್ರು ಬದುಕುವುದು ಕಲಿತಾಗಿದೆ. ಕಾಣೋ ಕನಸೆಲ್ಲ ನನಸಾಗಲ್ಲ. ಪರಿಚಯ ಆಗೋ ಎಲ್ಲ ಸಂಬಂಧ ನಂಬಿಕೆನ ಉಳಿಸಿಕೊಳ್ಳಲ್ಲ. ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚ ಕಟ್ತಾರೆ. ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡಿದ್ರು ಸತ್ಯದ ಪ್ರಪಂಚ ತೋರಿಸ್ತಾರೆ. ಆಯ್ಕೆ ನಿಮಗ್ ಬಿಟ್ಟಿದ್ದು. ಕೆಲವು ವಿಷಯಗಳಲ್ಲಿ ಮನಸ್ಸನ್ನು ಕಲ್ಲಾಗಿಸಿಕೊಳ್ಳದಿದ್ರೆ ಮನುಷ್ಯ ಬದುಕಿನಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ಬದುಕು ಮನೆಯ ಕಿಟಕಿಯಂತೆ, ತೆರೆದ್ರೆ ಬೆಳಕು, ಇಲ್ಲದಿದ್ರೆ ಕತ್ತಲು. ಹಾಗೆ ಶ್ರಮಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮ ಕೈಯಲ್ಲಿದೆ. ನಂಬಿಕೆ ಇಲ್ಲದಿದ್ದಲ್ಲಿ ಪ್ರೀತಿ ಮಾಡದಿರು, ಸಿಗದಿದ್ದಲ್ಲಿ ದ್ವೇಷ ಮಾಡದಿರು, ಏನು ಗೊತ್ತಿಲ್ಲವೋ ಅದರ ಬಗ್ಗೆ ಮಾತನಾಡದಿರು. ಜಗತ್ತಿನಲ್ಲಿ ಸತ್ಯ ಹೇಳುವವರು ಯಾವಾಗಲೂ ಒಬ್ಬಂಟಿಯಾಗಿರ್ತಾರೆ. ಯಾಕಂದ್ರೆ ಸತ್ಯ ಯಾರಿಗೂ ಇಷ್ಟವಾಗುವುದಿಲ್ಲ. ಹೆಚ್ಚು ಕಷ್ಟಪಡುವ ಜನರು ಜೀವನದ ಶ್ರೇಷ್ಠ ಪಾಠಗಳನ್ನು ಕಲಿಯುತ್ತಾರೆ. ಒಬ್ಬ ವ್ಯಕ್ತಿಯು ಎಷ್ಟೇ ಸಂತೋಷವಾಗಿರಲಿ, ಆದರೆ ಅವನು ಒಬ್ಬಂಟಿಯಾಗಿರುವಾಗ ಅವನು ತನ್ನ ಹೃದಯದಿಂದ ಪ್ರೀತಿಸುವ ವ್ಯಕ್ತಿಯನ್ನ ಮಾತ್ರ ನೆನಪಿಸಿಕೊಳ್ತಾನೆ. ನಮಗಿಂತ ಮೇಲೆ ಇರುವವರನ್ನ ನೋಡಿ ದುಃಖ ಪಡುವ ಬದಲು ನಮಗಿಂತ ಕೆಳಗಿನವರನ್ನ ನೋಡಿ ದೇವರು ನಮ್ಮನ್ನ ಇಷ್ಟು ಚೆನ್ನಾಗಿಟ್ಟಿದ್ದಾನಲ್ಲ ಎಂದು ಖುಷಿ ಪಡಬೇಕು. ಆರೋಗ್ಯ, ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಬೇರೆ ಯಾವುದೂ ಇಲ್ಲ. ಮನಸ್ಸು ಒಡೆದ ಮೇಲೆ ಮೌನ ಅಲ್ಲದೆ ಮಾತಿಗೆ ಜಾಗ ಇರೋದಿಲ್ಲ. ನೋವು ಮನಸ್ಸನ್ನಷ್ಟೇ ಅಲ್ಲ, ಮನುಷ್ಯನನ್ನ ಬದಲಾಯಿಸ್ತದೆ. ದುಡ್ಡಿರ್ಬೇಕು ಅಥವಾ ದುಡಿತಾ ಇರಬೇಕು, ಆವಾಗಲೇ ಮನುಷ್ಯನಿಗೆ ಬೆಲೆ ಸಿಗೋದು. ಸಾಬೂನಿನಿಂದ ಹಣೆಯನ್ನ ತೊಳೆಯಬಹುದೇ ಹೊರತು ಹಣೆಯ ಬರವನ್ನಲ್ಲ. ತೊಲೆ ಬಂಗಾರ ಅಕ್ಕ ತಂಗಿಯರನ್ನ ದೂರ ಮಾಡುತ್ತೆ. ಒಂದು ಚಿಕ್ಕ ಸ್ಥಳ ಅಣ್ಣ ತಮ್ಮರನ್ನ ದೂರ ಮಾಡುತ್ತೆ. 3 ಕಾಸಿನ ನೋಟು 6 ಅಡಿಯ ಮನುಷ್ಯನನ್ನ ಆಡಿಸುತ್ತೆ. 2 ಇಂಚಿನ ನಾಲಿಗೆ ಸಂಬಂಧ ಕೆಡಿಸುತ್ತೆ. ಸಣ್ಣದೆನ್ನುವುದು ಎಲ್ಲವೂ ಮರೆಯಲಾರದ ಪಾಠ ಕಲಿಸುತ್ತೆ. ಕೆಲವೊಂದನ್ನ ಸರಿಪಡಿಸಿಕೊಳ್ಳುವುದಕ್ಕಿಂತ ಕೊನೆಗೊಳಿಸುವುದೇ ಉತ್ತಮ. ಜೀವನದಲ್ಲಿ 2 ರೀತಿಯ ನೋವುಗಳಿರ್ತವೆ. ಒಂದು ನಿಮ್ಮನ್ನ ನೋಯಿಸಿದ್ರೆ, ಇನ್ನೊಂದು ನಿಮ್ಮನ್ನ ಬದಲಾಯಿಸ್ತದೆ. ನಿನ್ನೆಯನ್ನ ಸರಿಪಡಿಸಲಾಗೋದಿಲ್ಲ, ಆದರೆ ನಾವು ನಾಳೆಯನ್ನ ನಿರ್ಮಿಸಬಹುದು. ತಿಳಿದು ಜೀವಿಸಿ. ಸಮಯವಿದ್ದಾಗ ಏನು ಅರ್ಥವಾಗೋದಿಲ್ಲ, ಎಲ್ಲ ಅರ್ಥವಾದಾಗ ಸಮಯ ಇರೋದಿಲ್ಲ. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು, ಅವಮಾನ ಅನುಭವಿಸ್ತಾನೋ ಅಷ್ಟೇ ಚೆನ್ನಾಗಿ ಬದುಕ್ತಾನೆ. ಒಬ್ಬ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ನಾವು ಕಟ್ಟಿಸಿದ ಮನೆಯಲ್ಲಿ ನಮಗೆ ಜಾಗ ಇಲ್ಲ. ನಾವು ಸತ್ತ ಮೇಲೆ ನಮ್ಮನ್ನ ಮುಟ್ಟಿದ ನಮ್ಮವರು ಕೂಡ ಸ್ನಾನ ಮಾಡದೆ ಮನೆಯೊಳಗೆ ಕಾಲಿಡೋದಿಲ್ಲ. ಅಂಥದ್ರಲ್ಲಿ ಈ ಅಹಂಕಾರ, ದೊಡ್ಡತನ ತೋರಿಸುವುದರಲ್ಲಿ ಯಾವುದೇ ಅರ್ಥವಿರೋದಿಲ್ಲ. ಇದೇ ಜೀವನ. ಬಿಟ್ಟು ಹೋದವರು ಮತ್ತೆ ಹಿಂತಿರುಗಿ ಬಂದಾಗ ಅವರಿಗೆ ಮೊದಲಿದ್ದ ಸಲುಗೆ ಕೊಡಬೇಡಿ. ಯಾಕಂದ್ರೆ ವಾಪಸ್ ತಿರುಗಿ ಬಂದವರು ತಮ್ಮ ಅವಶ್ಯಕತೆ ನೀಗಿಸಿಕೊಳ್ಳೋ ಕಾರಣಕ್ಕೆ ಬಂದಿರ್ತಾರೆ ಹೊರತು ನಿಮ್ಮ ಏಳ್ಗೆ ಬಯಸಿ ಬಂದಿರೋದಿಲ್ಲ. ತಂದೆ ತಾಯಿನ ಸ್ವರ್ಗದ ಕಡೆ ಕರೆದುಕೊಂಡು ಹೋಗೋದ್ ಮಗ, ಸ್ವರ್ಗವನ್ನೇ ಮನೆಗೆ ಕರೆದುಕೊಂಡು ಬರುವಳು ಮಗಳು, ಮನೆಯನ್ನೇ ಸ್ವರ್ಗ ಮಾಡುವವಳು ಸೊಸೆ. ಈ ಮೂವರನ್ನು ಪಡೆದವರೇ ಪುಣ್ಯವಂತರು. ನೊಣ, ಜೇನು ನೊಣ ಒಂದೇ ಜಾತಿಯವು. ಆದರೆ ಜೇನು ನೊಣ ಜೇನು ಹುಡುಕಿದ್ರೆ ನೊಣ ಕೊಳಕು ಹುಡುಕ್ತದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ. ಅಮ್ಮ, ನಿನ್ನ ಹೊಟ್ಟೆಯ ಮೇಲೆ ಅಷ್ಟೊಂದು ಗೆರೆಗಳು ಏಕಮ್ಮ ಎಂದು ಕೇಳಿದ ಮಗುವಿನ ಮುಗ್ಧ ಪ್ರಶ್ನೆಗೆ ತಾಯಿ ಕೊಟ್ಟ ಪ್ರಬುದ್ಧ ಉತ್ತರ ಹೀಗಿತ್ತು: ಕಂದ, ಅದು ನೀ ಬರೆದ ಮೊದಲ ಚಿತ್ರ. ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ. ಅವರ ಪಾಪದ ಕೊಡ ತುಂಬಿದಾಗ ಬೀದಿಗೆ ಬಿದ್ದೇ ಬಿಡುತ್ತಾರೆ. ಮೆರೆದವರು ಮಣ್ಣಾಗಲೇಬೇಕು, ಉರಿದವರು ಸುಟ್ಟು ಬೂದಿಯಾಗಲೇಬೇಕು. ನಿನಗಾದ ಅನ್ಯಾಯಕ್ಕೆಲ್ಲ ಬೆಲೆ ಸಿಗಲೇಬೇಕು. ಸಮಯವನ್ನು ನಂಬು. ದುಡ್ಡಿರುವವನಿಗೆ ಕಷ್ಟ ಬಂದರೆ ಊರಲ್ಲೆಲ್ಲ ಬಂಧುಗಳೇ. ಅದೇ ಏನೂ ಇಲ್ಲದವನಿಗೆ ಕಷ್ಟ ಬಂದರೆ ಸ್ವಂತದವರು ಕೂಡ ಬರೋದಿಲ್ಲ. ನಿಮ್ಮ ಪದವಿ ಎಂಬುದು ಕೇವಲ ಕಾಗದದ ತುಂಡು. ನಿಮ್ಮ ಶಿಕ್ಷಣವು ನಿಮ್ಮ ನಡವಳಿಕೆಯಲ್ಲಿ ಕಂಡುಬರಬೇಕು.
ತಾವು ಮಾಡುವ ಪೂಜೆ ಪುನಸ್ಕಾರಗಳನ್ನು ದೇವರು ನೋಡ್ತಾನೆ ಎಂದು ನಂಬುವ ಜನ ತಾವು ಮಾಡುವ ನವರಂಗಿ ಕಾರ್ಯಗಳನ್ನು ನೋಡ್ತಾನೆ ಎಂದು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಬಿಲ್ಲಿನಿಂದ ಬಿಟ್ಟ ಬಾಣ, ಬಾಯಿಂದ ಬಂದ ಮಾತು, ಕಳೆದು ಹೋದ ಸಮಯ, ಕಳೆದುಕೊಂಡ ನಂಬಿಕೆ ಎಂದಿಗೂ ಮರಳಿ ಬರೋದಿಲ್ಲ. ಅಪರಾಧಕ್ಕೆ ಕ್ಷಮೆ ಇರಬಹುದು, ಆದರೆ ವಿಶ್ವಾಸ ವಂಚನೆಗೆ ಎಂದಿಗೂ ಕ್ಷಮೆ ಇಲ್ಲ. ತೋರಿಕೆಯ ಜೀವನ ನಡೆಸಬೇಡಿ, ಅದು ನಿಮ್ಮ ವ್ಯಕ್ತಿತ್ವವನ್ನ ಕಡಿಮೆ ಮಾಡ್ತದೆ. ತೋರಿಕೆ ಇಲ್ಲದೆ ಬದುಕು ತೋರಿಸಿ, ಜಗತ್ತೇ ನಿಮ್ಮ ವ್ಯಕ್ತಿತ್ವವನ್ನ ಎತ್ತಿ ಹಿಡಿಯುತ್ತದೆ. ಮರದ ಮೇಲೆ ಕುಳಿತ ಪಕ್ಷಿ ಟೊಂಗೆ ಮುರಿದು ಹೋಗಬಹುದು, ಮರ ನೆಲಕ್ಕುರುಳಬಹುದು ಎಂದೆಲ್ಲ ಯೋಚಿಸೋದಿಲ್ಲ. ಕಾರಣ ಎಂಥ ಸಂದರ್ಭದಲ್ಲೂ ತಾನು ಹಾರಿ ಬಚಾವಾಗುತ್ತೇನೆಂಬ ವಿಶ್ವಾಸ ಅದಕ್ಕಿದೆ. ನಮ್ಮ ಸಾಮರ್ಥ್ಯದ ಮೇಲೆ ಭರವಸೆ ಇದ್ರೆ ಯಾರಿಗೂ ಹೆದರಬೇಕಿಲ್ಲ. ನಂಬಿಕೆನೇ ಪ್ರಾಣ ಅಂತ ಇದ್ದ ಕಾಲ ಹೋಯ್ತು. ಈಗ ಏನಿದ್ರು ನಂಬಿದವರ ಪ್ರಾಣ ತೆಗೆಯುವ ಕಾಲ. ಬದುಕಿನಲ್ಲಿ ಯಶಸ್ಸಿಗಿಂತಲೂ ತೃಪ್ತಿ ಮುಖ್ಯ. ಯಶಸ್ಸನ್ನು ಬೇರೆಯವರು ಅಳಿತಾರೆ, ಸಮಾಧಾನ ತೃಪ್ತಿಯನ್ನ ನಮ್ಮ ಮನಸ್ಸು ಹೃದಯ ಅಳಿಯುತ್ತದೆ. ತುಳಿದು ಬೆಳೆಯುವುದು ಬೆಳವಣಿಗೆಯಲ್ಲ, ಬೆಳೆಸಿ ಬೆಳೆಯುವುದು ನಿಜವಾದ ಬೆಳವಣಿಗೆ. ಈ 3 ಸಮಯದಲ್ಲಿ ಮೌನವಾಗಿದ್ಬಿಡಿ. 1 ಸಿಟ್ಟು ಬಂದಾಗ, 2 ಬೇರೆಯವರು ನಿಮ್ಮ ಮಾತುಗಳಿಗೆ ಮನ್ನಣೆ ನೀಡದೇ ಇದ್ದಾಗ, 3 ಬೇರೆಯವರು ಮಾತನಾಡುವಾಗ. ವಾದಕ್ಕಿಂತ ಚರ್ಚೆ ಉಪಯುಕ್ತ. ಯಾಕಂದ್ರೆ ವಾದದಿಂದ ಯಾರು ಸರಿ ಎನ್ನುವುದು ಸಾಬೀತಾದ್ರೆ ಚರ್ಚೆಯಿಂದ ಯಾವುದು ಸರಿ ಎನ್ನುವುದು ಸಾಬೀತಾಗ್ತದೆ. ಹಣ ಗಳಿಸಿದ್ರೆ ಇರೋ ತನಕ, ಜನ ಗಳಿಸಿದ್ರೆ ಸಾಯೋ ತನಕ. ಬದುಕಲ್ಲಿ ಯಾರು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ. ಯಾರನ್ನು ಕಡೆಗಣಿಸಬಾರ್ದು ಅಥವಾ ಅಟ್ಟಕ್ಕೇರಿಸಬಾರ್ದು. ಕೆಲವರಿಗೆ ಅವಕಾಶ ಸಿಗ್ಬೋದು, ಮತ್ತೆ ಕೆಲವರಿಗೆ ಅದೃಷ್ಟ ಒಲಿಬಹುದು. ಕಾಲ ಹೀಗೆ ಇರಲಾರದು. 10 ಜನರಿಗೆ ಒಳ್ಳೆಯವನಾಗಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೊಗಳೋರ, ಬಿದ್ದಾಗ ತೆಗಳೋರ ಮಧ್ಯೆ ನೀನಾಗಿರು. ಇನ್ನೊಬ್ಬರಿಗಾಗಿ ಬದಲಾಗದಿರು. ಯಾವ ವ್ಯಕ್ತಿಯೂ ಕೆಟ್ಟ ದಿನಗಳನ್ನ ತನ್ನ ಜೀವನದಲ್ಲಿ ನೋಡಿರ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನ ಬಯಸೋದಿಲ್ಲ. ಎಲ್ಲವೂ ತಾತ್ಕಾಲಿಕ, ಆದರೆ ಒಂದು ಮಾತ್ರ ಶಾಶ್ವತ, ಅದುವೇ ನಂಬಿಕೆ. ಎಷ್ಟೇ ನೋವಿರಲಿ, ಮನಸ್ಸಲ್ಲಿ ಎಷ್ಟೇ ಬೇಜಾರು ತುಂಬಿರಲಿ, ನಾವು ಪ್ರೀತಿಸೋ ವ್ಯಕ್ತಿ ನಮಗೋಸ್ಕರ ಸಮಯ ತೆಗೆದು ಮಾತಾಡೋ ಮಾತಲ್ಲಿ ಎಷ್ಟೋ ಖುಷಿ ಸಿಗುತ್ತೆ. ಎಷ್ಟೇ ತಿರುವುಗಳು ಬಂದರೂ ತಿರುಗಿ ನೋಡದೆ ಮುಂದೆ ಗುರಿಯತ್ತ ಸಾಗುವುದೇ ನಾವು ನದಿಗಳಿಂದ ಕಲಿಯಬೇಕಾದ ಪಾಠ. ನಾವೆಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ಬಹಳ ಮುಖ್ಯ. ಎಷ್ಟೇ ಸಿನಿಮಾ ನೋಡಿದ್ರೂ ತಂದೆಗಿಂತ ದೊಡ್ಡ ಹೀರೋ ಸಿಗೋದಿಲ್ಲ. ಎಷ್ಟೇ ದೇವಸ್ಥಾನ ಸುತ್ತಾಡಿದ್ರೂ ತಾಯಿಗಿಂತ ದೊಡ್ಡ ದೇವರು ಸಿಗೋದಿಲ್ಲ. ನಗುವಾಗ ನೀರು ಕುಡಿಯೋದು ಎಷ್ಟು ಕಷ್ಟವೋ, ಮನಸ್ಸಿಗೆ ನೋವಾದಾಗ ಕಣ್ಣೀರು ತಡೆಯೋದು ಅಷ್ಟೇ ಕಷ್ಟ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿ ಹೋರಾಟ ಮಾಡ್ತಾನೋ ಆತನನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಯಸ್ಸು ನೋಡಿ ಪ್ರೀತಿ ಮಾಡೋದು ಅವಿವೇಕಿಗಳು, ಸೌಂದರ್ಯ ನೋಡಿ ಪ್ರೀತಿ ಮಾಡೋರು ಸ್ವಾರ್ಥಿಗಳು, ಸಂಪತ್ತು ನೋಡಿ ಪ್ರೀತಿ ಮಾಡೋರು ಪ್ರೀತಿ ಬೆಲೆ ಗೊತ್ತಿಲ್ಲದವರು, ಮನಸ್ಸು ನೋಡಿ ಪ್ರೀತಿ ಮಾಡೋರು ನಿಜವಾದ ಪ್ರೇಮಿಗಳು. ನಗುವಿನಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ 1 ಮನಸ್ಸು ಶ್ರೇಷ್ಠ. ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬೇಡಿ, ಅದು ಕಂಬನಿ ತರ್ತದೆ. ಮುಂದೆ ಆಗುವ ಕ್ಷಣಗಳ ಬಗ್ಗೆ ಯೋಚಿಸಬೇಡಿ, ಅದು ಗಾಬರಿ ತರ್ತದೆ. ಇಂದಿನ ಕ್ಷಣಗಳನ್ನು ಖುಷಿಯಿಂದ ಸ್ವೀಕರಿಸಿ, ಅದು ಉಲ್ಲಾಸ ತರ್ತದೆ. ನಂಬಿಕೆ ಅನ್ನೋ ಒಂದು ಚಿಕ್ಕ ಆಸರೆ ಸಿಕ್ಕರೆ ಸಾಕು, ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬಹುದು. ಅತ್ಯಂತ ಬಡವರು ಕೂಡ ಧರಿಸಬಹುದಾದ ಆಭರಣ ಅಂದ್ರೆ ಅದು ನಗು. ನಗುತ್ತಾ ಇರಿ, ನಗಿಸುತ್ತಾ ಇರಿ. ತಪ್ಪಿಲ್ಲದ ಜಾಗದಲ್ಲಿ ತಲೆ ತಗ್ಗಿಸಬೇಡ, ನಂಬಿಕೆ ಇಲ್ಲದ ಜಾಗದಲ್ಲಿ ವಾದಿಸಬೇಡ, ಮೌಲ್ಯವಿಲ್ಲದ ಜಾಗದಲ್ಲಿ ಕಾಲಿಡಬೇಡ. ಹಣ್ಣು ಕೊಡೋ ಮರಕ್ಕೆ ಕಲ್ಲೇಟು ಉಚಿತ, ಒಳ್ಳೆಯದನ್ನ ಬಯಸೋ ವ್ಯಕ್ತಿಗೆ ಮಾತಿನೇಟು ಖಚಿತ. ನಮ್ಮದು ಎಂದು ಆ ದೇವರು ಒಂದು ಸಲ ಬರೆದ್ರೆ ಸಾಕು, ಪ್ರಪಂಚದಲ್ಲಿ ನಾವು ಎಲ್ಲೇ ಇದ್ರೂ ನಮ್ಮನ್ನ ಹುಡುಕಿಕೊಂಡು ಬರ್ತದೆ. ಅದು ವಸ್ತುವಾದ್ರೂ ಸರಿ, ಮನುಷ್ಯನಾದ್ರೂ ಸರಿ. ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರಷ್ಟೇ. ನಿಯಮದಿಂದ ಆಟ ಆಡಿದ್ರೆ ಗೆಲುವು ನಿಶ್ಚಿತ, ನಿಯಮ ಮೀರಿ ಆಟ ಆಡಿದ್ರೆ ಸೋಲು ಖಚಿತ. ದೂರವಿದ್ದಾಗ ಪ್ರೀತಿ ಜಾಸ್ತಿ, ಹತ್ತಿರವಿದ್ದರೆ ಕೋಪ ಜಾಸ್ತಿ, ಕಾಣದೇ ಇದ್ದರೆ ಕನಸುಗಳೇ ಜಾಸ್ತಿ. ಅದಕ್ಕೆ ಹೃದಯದಲ್ಲಿರಬೇಕು ಗೆಳೆತನ ಬೆಂಬ ಆಸ್ತಿ. ಮನುಷ್ಯರು 2 ಜಾಗದಲ್ಲಿ ಬಾಯಿಯನ್ನ ಹಿಡಿತದಲ್ಲಿಟ್ಕೋಬೇಕು. ಒಂದು ಊಟ ಮಾಡುವಾಗ, ಇನ್ನೊಂದು ಮಾತನಾಡುವಾಗ. ಒಂದು ಆರೋಗ್ಯವನ್ನ ಕಾಪಾಡ್ತದೆ, ಇನ್ನೊಂದು ಸಂಬಂಧಗಳನ್ನು ಉಳಿಸ್ತದೆ. ನಮ್ಮ ಮನಸ್ಸು ಮತ್ತು ನಮ್ಮ ನಡವಳಿಕೆ ಶುದ್ಧವಾಗಿದ್ರೆ ಸಾಕು, ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳುವ ಅಗತ್ಯವಿಲ್ಲ. ಒಳ್ಳೆಯದು ಮತ್ತು ಕೆಟ್ಟದು 2 ನಮ್ಮೊಳಗಿದೆ. ಯಾವುದು ಹೆಚ್ಚು ಉಪಯೋಗಿಸ್ತೀವೋ ಅದು ಬೆಳೆಯುತ್ತಾ ಹೋಗ್ತದೆ. ಹಳಸಿದ ಅನ್ನ ತಿನ್ನೋ ನಾಯಿಗೆ ಇರೋ ನಿಯತ್ತು ಬಿಸಿ ಅನ್ನ ತಿನ್ನೋ ಮನುಷ್ಯನಿಗಿಲ್ಲ. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು 100 ಬಾರಿ ಯೋಚಿಸ್ತಾನೆ. ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲಿ ಸಹ ಎದ್ದಿರ್ತಾನೆ. ದೇವರಿಂದ ಪಡೆಯುವಾಗ ಮನುಷ್ಯ ಕೋಟಿಯನ್ನೇ ಬಯಸ್ತಾನೆ, ಅದೇ ದೇವರಿಗೆ ನೀಡುವಾಗ ನಾಣ್ಯವನ್ನು ಹುಡುಕ್ತಾನೆ. ಎಂಥ ವಿಪರ್ಯಾಸ ಅಲ್ವೇ. ಒಮ್ಮೆ ಅಜ್ಜಿಯೊಬ್ಬಳು ಒಂದು ಮನೆಯ ಮುಂದೆ ಭಿಕ್ಷೆ ಬೇಡುತ್ತಿದ್ದಳು. ಒಳಗಿಂದ ಗರ್ಭಿಣಿಯೊಬ್ಬಳು ಅಜ್ಜಿಗೆ ಅನ್ನ ತಂದು ಕೊಟ್ಟಳು. ಅಜ್ಜಿ ಅವಳಿಗೆ ಎಷ್ಟು ತಿಂಗಳಮ್ಮ, ಮೊದಲ ಹೆರಿಗೆಯೋ ಎಂದು ಕೇಳಿದಾಗ, ಹೌದು ಅಜ್ಜಿ, 6 ತಿಂಗಳು ಎಂದು ಗರ್ಭಿಣಿ ಉತ್ತರಿಸಿದಳು. ಹೌದಾ, ಒಳ್ಳೇದಾಗ್ಲಮ್ಮ, ಹೆದರಬೇಡ, ನೋವೇನೂ ಆಗೋದಿಲ್ಲ.
ಮಕ್ಕಳಿದ್ದು ಭಿಕ್ಷೆ ಬೇಡಿ ಅನ್ನ ಉಣ್ಣುವಾಗ ಆಗುವಷ್ಟು ನೋವು ಹೆರುವಾಗ ಖಂಡಿತ ಆಗೋದಿಲ್ಲ ಎನ್ನುತ್ತಾ ಅಜ್ಜಿ ಮುಂದೆ ಸಾಗಿದಳು. ಎಂತಹ ಮಾತು ನೋಡಿ. ಮಳೆ ಬರಲು ಕಾರಣ ಹವಾಮಾನ, ಕಣ್ಣೀರು ಬರಲು ಕಾರಣ ಅವಮಾನ, ಬಿಸಿಲು ಬೇಗೆ ಹೆಚ್ಚಲು ಕಾರಣ ತಾಪಮಾನ, ಸಂಬಂಧ ಹಾಳಾಗುವುದಕ್ಕೆ ಕಾರಣ ಅನುಮಾನ, ನಾನು ಬದಲಾಗುವುದಕ್ಕೆ ಕಾರಣ ಸ್ವಾಭಿಮಾನ. ಜೀವನದಲ್ಲಿ ಎಂಥದೇ ಪರಿಸ್ಥಿತಿ ಬಂದರೂ ನಿಮ್ಮಲ್ಲಿರೋ ಆತ್ಮಸ್ಥೈರ್ಯ ಎಂದಿಗೂ ಕಳ್ಕೋಬೇಡಿ. ಯಾಕಂದ್ರೆ ಕಷ್ಟ ಅಂತ ಬಂದ್ರೆ ನಮ್ಮ ನೆರಳೆ ನಮ್ಮ ಜೊತೆ ಇರಲ್ಲ. ಅಂಥದ್ರಲ್ಲಿ ನಾವು ನಮ್ಮವರು ಅಂತ ಅಂದ್ಕೊಂಡವರು ಮಾತ್ರ ಅಲ್ಲ, ನಾವು ನಂಬಿದವರು ಕೂಡ ನಮ್ಮ ಜೊತೆ ಇರೋದಿಲ್ಲ. ನೆನಪಿರಲಿ. ಅತಿಯಾಗಿ ಯೋಚಿಸೋದನ್ನ ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನಾಗುತ್ತೋ ಆಗಲಿ, ಬಂದಿದ್ದನ್ನು ಎದುರಿಸಲು ಸಿದ್ಧರಾಗಿರ್ಬೇಕು. ನೊಂದ ಜೀವಕ್ಕೆ ಮಾತ್ರ ಗೊತ್ತು ರಾತ್ರಿ ನಿದ್ದೆ ಇಲ್ಲದೆ ಕಳೆಯೋದು ಎಷ್ಟು ಕಷ್ಟ ಅಂತ. ಯಾರೇ ಊಟ ಕರೆದ್ರೂ ಹಸಿವಿದ್ರೆ ತಕ್ಷಣ ಊಟ ಮಾಡಿ. ಯಾಕಂದ್ರೆ ನಾಚಿಕೆ ಪಟ್ಟರೆ ಹಸಿವು ನೀಗೋದಿಲ್ಲ, ಅಹಂಕಾರ ಪಟ್ಟರೆ ಅನ್ನವೇ ಸಿಗೋದಿಲ್ಲ. ಮನುಷ್ಯ ಯಾವತ್ತೂ ಶ್ರೀಗಂಧದ ಮರದ ಹಾಗೆ ಬದುಕಬೇಕು. ಕತ್ತರಿಸಿದಷ್ಟು ಸುಗಂಧ ನೀಡ್ತದೆ. ಯಾರೆಷ್ಟೇ ಅವಮಾನ ಕೀಳಾಗಿ ಕಂಡರೂ ಒಳ್ಳೆಯದನ್ನೇ ಬಯಸಬೇಕು. ನಿಮ್ಮ ಒಳ್ಳೆತನ ಕಾಪಾಡಲು ದೇವರಿರ್ತಾನೆ. ಮನಸ್ಸು ನೊಂದಾಗ, ಬೇಸರವೆನಿಸಿದಾಗ ಧನ ಕನಕ ಬೇಕಾಗಿಲ್ಲ. ಸಂತೈಸುವ ಮನಸ್ಸು ಸಿಕ್ಕರೆ ಸಾಕು. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತೆ. ಕಷ್ಟದಲ್ಲಿ ಕಣ್ಣೀರು ಒರೆಸಿದವರನ್ನ ಹಾಗೂ ಹಸಿದಾಗ ಅನ್ನ ಕೊಟ್ಟವರನ್ನ ಎಂದೆಂದಿಗೂ ಮರಿಬೇಡಿ. ಹೊಸ ಪರಿಚಯ ಆದಾಗ ಹೇಗೆ ಮಾತಾಡಿಸ್ಬೇಕು ಅನ್ನೋ ಜನ ಅದೇ ಪರಿಚಯ ಹಳೇದಾದ್ಮೇಲೆ ಹೇಗೆ ದೂರವಾಗೋದು ಅಂತ ಯೋಚಿಸ್ತಾರೆ. ಇಷ್ಟೇ ಈ ಪ್ರಪಂಚ. ಕೆಲವೊಂದು ವಿದಾಯಗಳೇ ಹಾಗೆ. ನೂರಾರು ನೆನಪುಗಳನ್ನ ಮಡಿಲಿಗೆ ಹಾಕಿ ಬಹುದೂರ ಹೋಗಿ ಬಿಡ್ತವೆ. ನೆನೆಸಿಕೊಂಡಾಗ್ಲೆಲ್ಲ ಕಣ್ಣೀರಾಗಿ ಎದೆಗೆ ಜಾರಿ ಬಿಡ್ತವೆ. ವಿವಾಹ ಬಂಧನ ಎನ್ನುವುದು ವಿದ್ಯುತ್ ಸಂಪರ್ಕದಂತೆ. ಸರಿಯಾದ ತಂತಿಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿದ್ರೆ ಬೆಳಕು, ಇಲ್ಲವೆಂದ್ರೆ ಶಾಕು. ಹೊಲಿಗೆ ಸರಿಯಿದ್ರೆ ಬಟ್ಟೆ ಸುಂದರ, ನಾಲಿಗೆ ಸರಿಯಿದ್ರೆ ಬದುಕು ಸುಂದರ. ಕನಿಕರ ಇಲ್ಲದ 100 ಜನ ಸ್ನೇಹಿತರಿಗಿಂತ ಕರುಣೆ ಇರೋ ಒಬ್ಬ ಸ್ನೇಹಿತ ಇದ್ರೆ ಲೈಫ್ ಇಸ್ ಬ್ಯೂಟಿಫುಲ್. ಕಂಡವರ ಮೆಚ್ಚಿಸಲು ಹಣ ಬೇಕು, ನಿನ್ನ ನಂಬಿದವರ ಮೆಚ್ಚಿಸಲು ಗುಣ ಸಾಕು. ಪರಿಪೂರ್ಣತೆ ಅಂದ್ರೇನು? ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದ್ರೆ ಅದು ಪರಿಪೂರ್ಣತೆ. ಬೇರೆಯವರಿಂದ ನೀನು ಅಪೇಕ್ಷಿಸುವುದನ್ನು ಬಿಟ್ರೆ ಅದು ಪರಿಪೂರ್ಣತೆ. ನೀನು ಮಾಡುತ್ತಿರುವ ಕೆಲಸದಿಂದ ನಿನಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಕ್ಕರೆ ಅದು ಪರಿಪೂರ್ಣತೆ. ಜೀವನದಲ್ಲಿ ಭಗವಂತನ ಹತ್ತಿರ ಏನಾದರೂ ಬೇಡಬೇಕೆಂದುಕೊಂಡ್ರೆ ತಂದೆ ತಾಯಿಗೆ ದೀರ್ಘಾಯುಷ್ಯ ಬೇಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನು ಅವರಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ರೈತ ಕೊಡೋ ಅನ್ನ, ಗುರು ಕಲಿಸೋ ಅಕ್ಷರ, ತಾಯಿ ಮಾಡೋ ಆಶೀರ್ವಾದ ಇವು ಜಗತ್ತಿನಲ್ಲಿ ಸಿಗೋ ಅತಿ ಶ್ರೇಷ್ಠ ಭಿಕ್ಷೆಗಳು. ಜೀವನವೆಂದರೆ ಇನ್ನೊಬ್ಬರನ್ನು ಮೆಚ್ಚಿಸಲು ಆಡುವ ನಾಟಕವಾಗಬಾರ್ದು. ಅದೊಂದು ಬದುಕುವ ರೀತಿಯಾಗಬೇಕು. ಅಂದವಾದ ಮುಖವನ್ನ ನೋಡಲು ಎಷ್ಟು ಜನ ಬೇಕಾದರೂ ಸರದಿಯಲ್ಲಿ ನಿಲ್ಬಹುದು. ಆದರೆ ಅಂದವಾದ ಮನಸ್ಸನ್ನು ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ. ನೋಯಿಸುವವರ ಮುಂದೆ ನಗುತ್ತಾ ಇರಬೇಕು. ನಮ್ಮ ನಗುವೆ ಅವರ ನೋವಿಗೆ ಕಾರಣವಾಗಬೇಕು. ಶಿಸ್ತಿನ ಚೌಕಟ್ಟನ್ನು ನಿಮಗೆ ನೀವೇ ಹಾಕಿಕೊಳ್ಳಲಿಲ್ಲವೆಂದ್ರೆ ನಿಮ್ಮ ಬದುಕು ನಿಮ್ಮ ಹಿಡಿತದಲ್ಲಿರಲಾರದು. ಬದುಕು ಬದಲಾಯಿಸಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಹಣ ಬೇಡ, ಯೋಚನೆ ಬದಲಾದ್ರೆ ಸಾಕು. ಜೀವನದಲ್ಲಿ ಯಾವುದೇ ಸಂಬಂಧವಾಗಲಿ ಕೊನೆಯವರೆಗೂ ಉಳಿಬೇಕಾದ್ರೆ ಬೇಕಾಗಿರೋದು ಒಂದೇ ಒಂದು ಪದ, ಅದೇ ನಂಬಿಕೆ. ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರೋದನ್ನ ಕಲಿಬೇಕು. ಯಾಕಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವಲ್ಲ. ಜೀವನ ಒಂದು ಕನಸಿನ ಮೂಟೆ. ಕಟ್ಟುವುದು ಸುಲಭ, ಹೊತ್ತು ಸಾಗಿಸೋದು ತುಂಬಾ ಕಷ್ಟ. ಬಲವಂತದಿಂದ ಬಂದಿದ್ದು ಬಹಳ ದಿನ ಉಳಿಯಲ್ಲ. ಇಷ್ಟಪಟ್ಟು ಬಂದಿದ್ದು ಕೊನೆಯವರೆಗೂ ಕೈಬಿಡಲ್ಲ. ಬದುಕಿನಲ್ಲಿ ಏನಿದೆ ಅನ್ನೋದ್ಕಿಂತ ಬದುಕಿನಿಂದ ನಾವೇನ್ ಕಲ್ತಿದ್ದೇವೆ ಅನ್ನೋದು ಮುಖ್ಯ. ಕಂಡವರ ಹೊಟ್ಟೆ ಉರಿಸಿ ಇನ್ನೊಬ್ಬರ ಮನಸ್ಸು ಕೆಡಿಸಿ ತೃಪ್ತಿ ಜೀವನ ನಡೆಸಲಾರರು. ಯಾಕಂದ್ರೆ ಭಗವಂತ ಮೆಚ್ಚಲಾರನು. ರಾತ್ರಿಗಳು ಕೇವಲ ವಿಶ್ರಾಂತಿಗೆಂದು ಬರುವುದಿಲ್ಲ. ದುಃಖವನ್ನ ಮರೆತು ನಾಳೆಯ ಸಂತೋಷದ ಕ್ಷಣಗಳನ್ನು ತಿಳಿಸಲು ಬರ್ತವೆ. ಜೀವನವೆಂಬ ಸಾಗರದಲ್ಲಿ ನೆಮ್ಮದಿ ಎಂಬ ಮುತ್ತನ್ನ ಹುಡುಕಿ ಗಳಿಸಿದವನೇ ಶ್ರೀಮಂತ. ಪ್ರತಿ ಬಾಂಧವ್ಯವೂ ಕೊನೆಯವರೆಗೂ ಇರಬೇಕಂತಿಲ್ಲ. ಕ್ಷಣಕಾಲವಿದ್ದರೂ ಅವಿಸ್ಮರಣೀಯವಾಗಿದ್ರೆ ಸಾಕು. ಪರಿಚಯಗಳು ಆಕಸ್ಮಿಕ, ನೆನಪುಗಳು ಶಾಶ್ವತ. ಒಳ್ಳೆಯ ನಡತೆ ಮನುಷ್ಯನ ಆಸ್ತಿ. ಒಳ್ಳೆಯ ಮಕ್ಕಳು ತಂದೆ ತಾಯಿಯ ಆಸ್ತಿ. ಒಳ್ಳೆಯ ಗುಣ ಮನಸ್ಸಿನ ಆಸ್ತಿ. ಒಳ್ಳೆಯ ಸಂಬಂಧ ಜೀವನದ ಆಸ್ತಿ. ಒಳ್ಳೆಯ ಹವ್ಯಾಸ ಪರಿಸರದ ಆಸ್ತಿ. ಒಳ್ಳೆಯ ಪ್ರೀತಿ ಹೃದಯದ ಆಸ್ತಿ. ಒಳ್ಳೆಯ ಆಹಾರ ದೇಹದ ಆಸ್ತಿ. ಒಳ್ಳೆಯ ಪುಸ್ತಕ ಜ್ಞಾನದ ಆಸ್ತಿ. ಒಳ್ಳೆಯ ಗುರು ವಿಶ್ವದ ಆಸ್ತಿ. ಒಳ್ಳೆಯ ನಗು ಆರೋಗ್ಯದ ಆಸ್ತಿ. ಒಳ್ಳೆಯ ಮಾನವೀಯತೆ ಸಮಾಜದ ಆಸ್ತಿ. ಇವು ಅಮೂಲ್ಯವಾದ ಆಸ್ತಿಗಳು. ಸತ್ತವರೆಲ್ಲ ಸಂಪಾದನೆಯನ್ನು ಹೊತ್ತು ಹೋಗುವಂತಿದ್ರೆ ಸಾಯೋಕ್ಕೂ ಬಿಡ್ತಿರ್ಲಿಲ್ಲ ಈ ನನ್ನ ಮಕ್ಕಳು. ನಮ್ಮೆಲ್ಲರ ಬಿಗ್ ಬಾಸ್ ಆ ಭಗವಂತ ಪ್ರತಿದಿನ ಒಂದೊಂದು ಟಾಸ್ಕ್ ಕೊಡ್ತಾನೆ. ಗೆಲ್ಲೋದು ಬಿಡೋದು ನಮ್ಮ ಸಾಮರ್ಥ್ಯ. ಆಗಾಗ ಟ್ವಿಸ್ಟ್ ಅಂತೂ ಕೊಡ್ತಾನೆ ಇರ್ತಾನೆ. ಉಪದೇಶ ಮಾಡುವ 100 ಬಾಯಿಗಳಿಗಿಂತ ಸಹಾಯ ಮಾಡುವ ಒಂದು ಕೈ ಅಮೂಲ್ಯವಾದದು.
ಕತ್ತಲಲ್ಲಿ ನೆರಳೆ ಮಾಯ, ಕಷ್ಟದಲ್ಲಿ ಸಂಬಂಧಿಕರು ಮಾಯ, ದುಡ್ಡಿಗಿರೋ ಬೆಲೆ ಮನುಷ್ಯನಿಗಿಲ್ಲ. ಎಂಥ ದೊಡ್ಡ ಮನುಷ್ಯ ಆದರೆ ನಮ್ಗೇನು ಗುರು, ಅವರು ಮರ್ಯಾದೆ ಕೊಟ್ರೆ ನಾವು ಮರ್ಯಾದೆ ಕೊಡ್ತೀವಿ. ಆತ್ಮವಿಶ್ವಾಸ ಇರಲಿ, ಅಹಂಕಾರ ಬೇಡ. ನಾನು ಅನ್ನೋ ಧೈರ್ಯ ಇರಲಿ, ನಾನು ಮಾತ್ರನೇ ಎಂಬ ಭ್ರಮೆ ಬೇಡ. ಹುಡುಕುವುದಕ್ಕಿಂತ ಸಿಕ್ಕಿರೋದನ್ನು ಕಾಪಾಡಿಕೊಳ್ಳಿ. ಕೆಲವೊಮ್ಮೆ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳೋದು ಮುಖ್ಯ ಆಗುತ್ತೆ. ಎಲ್ಲ ಹೃದಯದಲ್ಲೂ ನೋವಿದೆ, ಅದನ್ನು ವ್ಯಕ್ತಪಡಿಸುವ ರೀತಿ ಮಾತ್ರ ಬೇರೆ. ಕೆಲವರು ಕಣ್ಣಿನಲ್ಲಿ ಬಚ್ಚಿಡ್ತಾರೆ, ಇನ್ನು ಕೆಲವರು ನಗುವಿನಲ್ಲಿ ಬಚ್ಚಿಡ್ತಾರೆ. ಜ್ಞಾನ ಉಳ್ಳವನಿಗೆ ಬೇರೆ ಸಂಪತ್ತು ಬೇಡ, ಕೋಪ ಇದ್ದವನಿಗೆ ಬೇರೆ ಶತ್ರುವೇ ಬೇಡ, ಕರುಣೆ ಉಳ್ಳವನಿಗೆ ಬೇರೆ ಯಾವ ರಕ್ಷಣೆಯೂ ಬೇಡ. ಬಯಸಿದೆಲ್ಲ ಸಿಗಲ್ಲ ನಿಜ, ಆದರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ. ಯಾವುದೇ ಕಷ್ಟ ಬಂದರೂ ಮುಖದಲ್ಲಿ ಕೊಂಚ ನಗುವಿರಲಿ. ಯಾವುದೇ ಸಮಯದಲ್ಲಿ ಸೋತರೂ ಅಲ್ಲಿ ಬೇಸರದ ಬದಲು ಚಿಕ್ಕ ನಗುವಿರಲಿ. ಎಷ್ಟೇ ಸೋಲು ಕಷ್ಟ ನೋವಿದ್ದರೂ ಆತ್ಮವಿಶ್ವಾಸದ ನಗು ನಮ್ಮನ್ನ ಬಲಶಾಲಿಯನ್ನಾಗಿಸ್ತದೆ. ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಮಾಡಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಸಾಧ್ಯ. ಪ್ರತಿ ಹೆಜ್ಜೆಯಲ್ಲೂ ಒಂದು ತಿರುವು, ಆ ತಿರುವಲ್ಲಿ ಅದರದೇ ಆದ ನೋವು ನಲಿವು. ಜೀವನ ಅಂದ್ರೇನೆಷ್ಟು? ಬಯಸಿದೆಲ್ಲ ಸಿಗೋಲ್ಲ, ಸಿಕ್ಕಿದ್ರೂ ಆ ವಸ್ತುವಿಗೆ ಬೆಲೆ ಇರಲ್ಲ. ನಾವು ಬದುಕಿನಿಂದ 100 ಪಾಠ ಕಲಿತೀವಿ ಅಂದ್ರೆ ಅದೇ ಬದುಕು ನಮಗೆ 1000 ಪಾಠ ಹೇಳಿಕೊಡುತ್ತೆ. ಮರೆಯದೆ ತಿಳಿ, ನಿನ್ನ ಹೆಜ್ಜೆಗೆ ನಿನ್ನದೇ ಆದ ಬೆಲೆ ಇದೆ. ಮೊದಲು ಗಳಿಸೋಕೆ ಹೋರಾಟ, ಗಳಿಸಿದ ಮೇಲೆ ಉಳಿಸೋಕೆ ಹೋರಾಟ, ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ, ಕೊನೆಗೆ ಗಳಿಸಿದೆಲ್ಲ ಯಾರಿಗೂ ಬಿಟ್ಟು ಖಾಲಿ ಕೈಯಲ್ಲಿ 4 ಜನರ ಹೆಗಲ ಮೇಲೆ ಓಟ. ಮಾತು ಕೊಡೋದು ತುಂಬಾ ಸುಲಭ, ಆದರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಮಾತು ಕೊಡೋದಕ್ಕೆ ಮುಂಚೆ ಯೋಚನೆ ಮಾಡಿ, ನಿಮ್ಮ ಮಾತಿನಲ್ಲಿ ಇನ್ನೊಬ್ಬರ ಲೈಫ್ ಇರುತ್ತೆ, ನಂಬಿಸಿ ಕೊನೆಗಾಲದಲ್ಲಿ ಕೈ ಕೊಡಬೇಡಿ. ವಯಸ್ಸಲ್ಲದ ವಯಸ್ಸಲ್ಲಿ ಜವಾಬ್ದಾರಿಗಳು ಜೊತೆಯಾದವು. ಕೈ ಬೀಸಿ ಕರೆದ ಜವಾಬ್ದಾರಿಯ ಸಂಕಟಕ್ಕೆ ಗುರಿಗಳೆಲ್ಲ ಧೂಳಿಪಟವಾದವು. ನೋವುಗಳೆಲ್ಲ ಭುಜದ ಮೇಲೆ ಕೈಯಿಟ್ಟು ಬಾ ನಾವಿದ್ದೀವಿ ಎಂದವು. ಸದಾ ನಗುವಂತೆ ನಾಟಕ ನಡೆಸುವುದ ಹೇಳಿಕೊಟ್ಟವು. ಎಲ್ಲ ಸಂದರ್ಭಗಳಲ್ಲಿಯೂ ಮಾತನಾಡಬೇಕು ಎಂಬ ಆತುರ ಬೇಡ. ಅನೇಕ ಸಲ ಮಾತಿಗಿಂತ ಮೌನವೇ ಪರಿಸ್ಥಿತಿಯನ್ನ ಚೆನ್ನಾಗಿ ನಿಭಾಯಿಸ್ತದೆ. ಒಂದು ಮಾತು ತಿಳ್ಕೊಳ್ಳಿ, ನಮ್ಮ ಬದುಕಿನಲ್ಲಿ ನಾವು ಯಾರಿಗೆ ಹೆಚ್ಚು ಬೆಲೆ ಕೊಡ್ತೀವೋ ಅಂಥವರ ಬದುಕಿನಲ್ಲಿ ನಮಗೆ ಸ್ವಲ್ಪನೂ ಬೆಲೆ ಇರಲ್ಲ. ನಾನಿಲ್ದೆ ಏನು ನಡೆಯುವುದಿಲ್ಲ ಎಂದು ಅವನು ಅಹಂಕಾರ ಪಡ್ತಿದ್ದ. ಒಂದು ದಿನ ಅವನು ಮೌನವಾಗಿ ಮಲಗಿಬಿಟ್ಟ. ಆ ದಿನ ಎಲ್ಲವೂ ನಡೆಯಿತು, ಆದರೆ ಅವನು ಮಾತ್ರ ನಡಿಲಿಲ್ಲ. ಪರ್ವತದಿಂದ ಹರಿಯುವ ನದಿಗೇನು ತಿಳಿದಿದೆ ತನ್ನ ಪಯಣ ಎಲ್ಲಿಗೆಂದು. ಗಿಡದಲ್ಲಿ ಅರಳಿದ ಹೂವಿಗೇನು ತಿಳಿದಿದೆ ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು. ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ ತನ್ನ ಚಲನೆ ಯಾವ ದಿಕ್ಕಿಗೆಂದು. ವೈರಾಗ್ಯ, ದ್ವೇಷ, ಅಸೂಯೆ ಏತಕ್ಕೆ ಮನದಲ್ಲಿ? ಯಾವುದೇ ಯಶಸ್ಸು ಅಂತಿಮವಲ್ಲ, ಸೋಲು ಕೊನೆಯಲ್ಲ. ಇವೆರಡನ್ನ ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕು. ನೋವನ್ನೋದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರೋದಿಲ್ಲ. ಕೆಲವೊಮ್ಮೆ ಅದು ನಗುವಿನ ಹಿಂದೆ ಮರೆಯಾಗಿರ್ತದೆ. ಯಾರು ನನಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸೋದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಬೇಕು. ಹಾಗೆ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆ ಸಾಗಲೇಬೇಕು. ಹಣವಿಲ್ಲದಾಗ ಹೆಂಡತಿಯ ವರ್ತನೆ, ಕಷ್ಟ ಕಾಲದಲ್ಲಿ ಮಿತ್ರನ ಅವಶ್ಯಕತೆಯ ಸಂದರ್ಭದಲ್ಲಿ, ವಿಷಮ ಪರಿಸ್ಥಿತಿಯಲ್ಲಿ ಬಂಧುಗಳ ವರ್ತನೆ, ತನ್ನ ಕೆಲಸವನ್ನು ಸೇವಕರಿಗೆ ಒಪ್ಪಿಸಿದಾಗ, ಇಂತಹ ಸಂದರ್ಭಗಳಲ್ಲಿ ಈ ವ್ಯಕ್ತಿಗಳು ತಮ್ಮ ನಿಜವಾದ ರೂಪವನ್ನು ತೋರಿಸ್ತಾರೆ. ಸಂತೋಷವೆಂದರೆ ಸಮಸ್ಯೆಗಳೇ ಇಲ್ಲದಿರುವುದಲ್ಲ, ಸಮಸ್ಯೆಗಳನ್ನು ಸುಲಲಿತವಾಗಿ ಎದುರಿಸುವ ಸಾಮರ್ಥ್ಯವೇ ಸಂತೋಷ. ದೀಪಕ್ಕೂ ಮನುಷ್ಯನಿಗೂ ವ್ಯತ್ಯಾಸ ಇಷ್ಟೇ. ದೀಪವು ಇತರರ ಬೆಳಕಿಗಾಗಿ ತಾನು ಉರಿಯುತ್ತದೆ, ಆದರೆ ಮನುಷ್ಯನು ಇತರರ ಯಶಸ್ಸನ್ನು ನೋಡಿ ತಾನು ಉರಿಯುತ್ತಾನೆ. ದೀಪದ ಬೆಳಕು ಸಾರ್ಥಕತೆಯಲ್ಲಿ ಕೊನೆಗೊಳ್ಳುತ್ತದೆ, ಆದರೆ ಮನುಷ್ಯನು ಸ್ವಾರ್ಥತೆಯಲ್ಲಿ ಕೊನೆಗೊಳ್ಳುತ್ತಾನೆ. ಸಂತೋಷ, ನಂಬಿಕೆ ಎನ್ನುವುದು ಮಾರಾಟಕ್ಕೆ ದೊರಕುವುದಲ್ಲ. ಸಂತೋಷವನ್ನ ಮನುಷ್ಯರ ಬಳಿ ಹಂಚಿಕೊಳ್ಬೇಕು, ನಂಬಿಕೆಯನ್ನ ಮನಸ್ಸಿನಿಂದ ಹಂಚಿಕೊಳ್ಬೇಕು. ನಿಲ್ಲಲು ಕಲಿಸಿದ ನಮ್ಮ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳೋದು ಕೂಡ ನಮ್ಮ ಕರ್ತವ್ಯ.